ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸರ್ಕಾರಿ ವಸತಿ ಶಾಲೆ, ವಸತಿ ನಿಲಯ, ಅಂಗನವಾಡಿ, ಸರ್ಕಾರಿ ಆಸ್ಪತ್ರೆ ವಿವಿಧ ಕಡೆ ಭೇಟಿ ನೀಡಿದ್ದೇನೆ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕುರುಗೋಡ ವಸತಿ ಶಾಲೆ ತಾವೆಲ್ಲ ಮಾಧ್ಯಮ ಮಿತ್ರರು, ಪತ್ರಿಕಾ ಬಾಂಧವರು ಮತ್ತು ಎಲೆಕ್ಟ್ರಿಕ್ ಮೀಡಿಯಾದವರೆಲ್ಲ ಸುದ್ದಿ ಪ್ರಸಾರ ಮಾಡಿದ್ರಿ. ವಿಸ್ತೃತ ಸುದ್ದಿಯನ್ನು ನಾನು ನೋಡಿ ನಿನ್ನಿನ ದಿವಸ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿನ ಮಕ್ಕಳೊಂದಿಗೆ ಮಾತುಕತೆ ಮಾಡಿ ಸ್ಥಿತಿಗತಿಯನ್ನು ನೋಡಿಕೊಂಡು ಕೂಡಲೇ ಅಲ್ಲಿಂದ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ಮಾತನ್ನು ನಮ್ಮ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಮತ್ತು ಕ್ರೈಸ್ನ ಹಿರಿಯವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಒಂದು ವಾರದಲ್ಲಿ ಸ್ಥಳಾಂತರ ಮಾಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆ ಒಂದು ಪಕ್ಕದ ಗ್ರಾಮದಲ್ಲಿ 6 ಎಕರೆ ಜಮೀನು ಆ ಸದರಿ ವಸತಿ ಶಾಲೆಗೆ ಮಂಜೂರಾತಿಯಾಗಿದೆ. ಮಂಜೂರಾತಿಯಾದಂಥ ನಿವೇಶನದಲ್ಲಿ ಕೂಡಲೇ ಸರ್ಕಾರದಿಂದ ಕ್ರೈಸ್ ಇಲಾಖೆಗೆ ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಸಭೆಯಲ್ಲೂ ಕೂಡ ನಾನು ಹೇಳಿದ್ದೆ. DMF ಫಂಡಿನ ಮೂಲಕ ಅಥವಾ ಕ್ರೈಸ್ನ ಫಂಡಿನ ಮೂಲಕ ಆದರೂ ಕೂಡಲೇ ಆ ಒಂದು ಗಾಂಧಿ ತತ್ವ ಆಧಾರಿತ ಬಾಲಕಿಯರ ವಸತಿ ಶಾಲೆ ಕಟ್ಟಡಕ್ಕೆ ತಾವು ಅನುದಾನ ಮಂಜೂರು ಮಾಡಿ ಕೆಲಸ ಆರಂಭಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಅದೇ ರೀತಿಯಾಗಿ ಕಳೆದ ಬಾರಿ ವಿಮ್ಸ್ ಆಸ್ಪತ್ರೆ ಭೇಟಿ ಕೊಟ್ಟೆ. ಅಲ್ಲಿನ ವ್ಯವಸ್ಥೆಯನ್ನು ನಿಮ್ಮೆಲ್ಲರ ಮೂಲಕ ಗಮನಕ್ಕೆ ತಂದಿದ್ದೆ. ಇವಾಗ ಸರಿಪಡಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಜಿಲ್ಲಾ ಆಸ್ಪತ್ರೆ ಕೂಡ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಆ ಆಸ್ಪತ್ರೆಯಲ್ಲಿ ಮಕ್ಕಳ NIC ಯೂನಿಟ್ನಲ್ಲಿ ಕೆಲವೊಂದು ಮಕ್ಕಳ ವಾರ್ಮರ್ನಲ್ಲಿ ಮತ್ತೆ ಅದೇ ಥರ ವೈದ್ಯಕೀಯ ಉಪಚಾರ ಈ ಆಸ್ಪತ್ರೆಯಲ್ಲಿ ಮಾಡ್ತಿರೋದು ಕಂಡು ಆ ವೈದ್ಯಾಧಿಕಾರಿಗಳಿಗೆ, ಡಿಸ್ಟ್ರಿಕ್ಟ್ ಸರ್ಜನ್ ಅವರಿಗೆ, DH ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಕೂಡಲೇ ನೀವು ಆ ಒಂದು ವಾರ್ಮರ್ಸ್ ನಾನ್ ಕಂಡೀಷನ್ ಆದಂಥ ವಾರ್ಮರ್ಸ್ ಸರಿಪಡಿಸ್ಕೊಂಡು ಅಲ್ಲಿ ವೈದ್ಯಕೀಯ ಉಪಚಾರ ಮಾಡಬೇಕಂತಕ್ಕಂಥ ಮಾತನ್ನು ಸಹ ಹೇಳಿದ್ದೇನೆ. ಅದೇ ರೀತಿಯಾಗಿ ಈಗಾಗಲೇ ತಾಯಿ ಮತ್ತು ಮಗು 100 ಹಾಸಿಗೆ ಆಸ್ಪತ್ರೆ ಒಂದು ಹೊಸ ಕಟ್ಟಡ ಕಟ್ಟಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬಂದಿದೆ. ಮುಂದಿನ ಒಂದು ವಾರದಲ್ಲಿ ಅದು ನಾವು ಆರಂಭಿಸಬೇಕು ಅಂತ ನಾನು ಹೇಳಿದ್ದೀನಿ. ಆರಂಭಿಸಿ ಅಲ್ಲಿ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಮತ್ತೆ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಸತಿ ನಿಲಯ ಕಂಪ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿಯೂ ಸಹ ಮಕ್ಕಳಿಗೆ ಅಲ್ಲಿ ಸ್ವಲ್ಪ ಸುರಕ್ಷತಾ ದೃಷ್ಟಿಯಿಂದ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇರಲಿಲ್ಲ. ಅಲ್ಲಿನ ದವಸ ಧಾನ್ಯಗಳು, ಅಲ್ಲಿನ ಊಟ ಉಪಚಾರ, ಅಲ್ಲಿ ಮಕ್ಕಳಿಗೆ ಸುತ್ತ ಕಾಂಪೌಂಡ್ ಇಲ್ಲ. ಮಕ್ಕಳ ರಕ್ಷಣೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಹೇಳಿದ್ದೇನೆ, ನೀವು ಭೇಟಿ ಕೊಟ್ಟು ಆ ಮಕ್ಕಳಿಗೆ ಅಲ್ಲಿ ಸುಮಾರು ಒಂದು 50 ಮಕ್ಕಳು ಆಬ್ಸೆಂಟ್ ಇದ್ದರು. ಒಂದು 15-20 ಮಕ್ಕಳು ಚರ್ಮ ರೋಗದಿಂದ ಮನೆಗೆ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಆ ಜಿಲ್ಲಾ ಮಟ್ಟದ ಅಧಿಕಾರಿಗೆ ಹೇಳಿದ್ದೇನೆ, ನೀವು ನಾಳೆನೇ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಆ ಚರ್ಮ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡೋ ಸಾಧ್ಯತೆ ಇರುತ್ತೆ. ಕೂಡಲೇ ನೀವು ವೈದ್ಯಕೀಯ ಚಿಕಿತ್ಸೆ ಕೊಡಿಸ್ಬೇಕು ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ದೇನೆ. ಅದೇ ರೀತಿಯಾಗಿ ನಮ್ಮದು ಹೊಸ ಸರ್ಕಾರಿ ಪ್ರೌಢಶಾಲೆಗೆ ಒಂದನ್ನು ಭೇಟಿ ಕೊಟ್ಟಿದ್ದೇನೆ. ಹೊಸದು ಏನು ಬರುತ್ತೆ ಅದು ಹೊಸ ದರೋಜ ಶಾಲೆಗೆ ಸಂಬಂಧಪಟ್ಟಂಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಸುಮಾರು 111 ಮಕ್ಕಳು ಗೈರ್ಹಾಜರಿ ಆಗಿದ್ದರು. ಆ DDP ಅವರಿಗೆ, DRP ಅವರಿಗೆ, ಅವರಿಗೂ ನಾನು ಈ ಸಭೆಯಲ್ಲಿ ತಿಳಿಸಿದ್ದೇನೆ. ಆ 111 ಮಕ್ಕಳು ಶಾಲೆ ಬಿಟ್ಟಂಥ ಮಕ್ಕಳು ಆಗಿದ್ದಾರೆ. ನೀವು ಕೂಡಲೇ ಅವ್ರ ಮನೆಗೆ ಭೇಟಿ ಕೊಟ್ಟು ಪುನಃ ಶಾಲೆ ಸೇರಿಸ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳಿದ್ದೀನಿ. ಆ ಮಕ್ಕಳಿಗೆ ಬರೀ 2 ಶೌಚಾಲಯಗಳು ಬಳಸಲಿಕ್ಕೆ ಲಭ್ಯವಿರೋ ಕಾರಣಕ್ಕಾಗಿ, ಅಲ್ಲಿನ ನೀರಿನ ಸಂಪರ್ಕವೂ ಇಲ್ಲದ ಕಾರಣಕ್ಕಾಗಿ PDO ಅವರಿಗೆ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ PDO ಅವರು, EO ಅವರು 3 ಇದ್ದರು. ನಾಳೆ EO ಅವರು ಭೇಟಿ ಕೊಟ್ಟು ಅಲ್ಲಿನ ಮಕ್ಕಳಿಗೆ ನೀರಿನ ಸಂಪರ್ಕ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕಂತಕ್ಕಂಥ ಮಾತನ್ನು ಸಹ ಹೇಳಿದ್ದೇನೆ. ಜಿಲ್ಲೆಯಲ್ಲಿ ಎಲ್ಲ ವಸತಿ ನಿಲಯಗಳಲ್ಲಿ ಮಕ್ಕಳ ರಕ್ಷಣೆ ನೀತಿ 2016 ಅನ್ವಯ ಮಕ್ಕಳಿಗೆ ಅವರ ಮಕ್ಕಳ ಸಹಾಯವಾಣಿ 1098/112 ಗೋಡೆ ಬರ ಮಾಡಬೇಕು. ಮಕ್ಕಳ ರಕ್ಷಣಾ ಸಮಿತಿಗಳು ರಚನೆ ಮಾಡಬೇಕು. ಆಮೇಲೆ ಗ್ರಾಮ ಪಂಚಾಯತ್ನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ವಿಶೇಷ ಮಕ್ಕಳ ಗ್ರಾಮ ಸಭಾ ಆಯೋಜನೆ ಮಾಡುವ ಮೂಲಕ ಗ್ರಾಮ ಮಟ್ಟದಲ್ಲಿಯೇ ಮಕ್ಕಳ ಒಂದು ಜಾಗೃತಿ ಕಾರ್ಯಕ್ರಮಗಳು ಆಯೋಜಿಸಬೇಕಂತಕ್ಕಂಥ ಮಾತನ್ನು ಸಹ ಹೇಳಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಒಂದು ಪ್ರಕರಣಗಳ ಸಂಖ್ಯೆಯನ್ನು ಇವತ್ತಿನ ದಿವಸ ವೈದ್ಯಾಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಯವರಿಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರಿಗೆ ಹೇಳಿದ್ದೇನೆ. ಆ ವರದಿಯನ್ನು ಆಧರಿಸಿ 1 by 1 ಚೆಕ್ ಮಾಡಿ ಅಲ್ಲಿ ಏನಾದರೂ ತಪ್ಪು ಪ್ರಕರಣಗಳು ನಡೆದಿದ್ದೇ ಆದಲ್ಲಿ ಪ್ರಕರಣ ದಾಖಲಿಸಿ ಸಂಬಂಧಪಟ್ಟಂಥ ಸಂತ್ರಸ್ತ ಬಾಲಕಿಯರಿಗೆ ಪುನರ್ವಸತಿ ಕಲ್ಪಿಸಬೇಕು ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ದೇನೆ.